Guys, welcome back to my YouTube channel. ಸುಮಾರು ದಿನ ಆಗಿತ್ತು ನಾನು ವ್ಲಾಗ್ ಮಾಡಿ. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ವ್ಲಾಗ್ ಅಂತ ಅಂದರೆ, ಇವತ್ತು ನಾನು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಯಾವುದರಲ್ಲಿ? ಹಾಲಲ್ಲೆಲ್ಲ ನಾನು ಶಾವಿಗೆ ಪಾಯಸ ಮಾಡೋದಿಲ್ಲ. ಯಾಕಂದರೆ ಅಷ್ಟೊಂದು ಗಟ್ಟಿ, ಈ ಕ್ರೀಮ್ ಎಲ್ಲ ಹಾಕಿರೋ ಅಷ್ಟು ಗಟ್ಟಿ ಅದ್ರಲ್ಲಿ ಬರಲ್ಲ. ಸೊ ನಾನು ಹಾಲಿನ ಪೌಡ್ರಲ್ಲೇ ಯಾವಾಗಲೂ ಶಾವಿಗೆ ಪಾಯಸನ ಮಾಡೋದು. ತುಂಬ ಈಸಿ, ಬೇಗ ಮಾಡಬಹುದು. ಹೇಗೆ ಮಾಡ್ತೀನಿ ನನ್ನ ಸ್ಪೆಷಲ್ ಶಾವಿಗೆ ಪಾಯಸನ ಅನ್ನೋದನ್ನು ನೀವು ನೋಡಿ, ಎಷ್ಟು ಗಟ್ಟಿಗೆ ಆಗುತ್ತೆ, ಯಾವ ಥರ ಆಗುತ್ತೆ ಅನ್ನೋದನ್ನು ನೀವು ನೋಡಬಹುದು. ಬನ್ನಿ ಇವಾಗ ಶುರು ಮಾಡೋಣ. ನಾನು ಕರೆಂಟ್ ಸ್ಟವ್ನಲ್ಲಿ ಶಾವಿಗೆ ಪಾಯಸ ಮಾಡ್ತಾ ಇರೋದು. ಎಷ್ಟು ನೀರು ತಗೊಂಡಿದ್ದೀನಿ ನೀವೇ ನೋಡಿ. ಇಷ್ಟು ನೀರು ತಗೊಂಡಿದ್ದೀನಿ. ಈಗ ಈ ನೀರನ್ನು ಕಾಯಿಸ್ಕೊಬೇಕು. ಅದು ಸ್ವಲ್ಪ ಬಿಸಿ ಆಗಬೇಕು. ಈಗ ನೋಡಿ, ಮಿಲ್ಕ್ ಪೌಡ್ರು ನಾನು 1800 ಮಾಡ್ತೀನಿ. ಬೇಗ ಸ್ವಲ್ಪ ನೀರು ಕಾಯಿ. ಈಗ ಗಟ್ಟಿಗಾಗಬೇಕಲ್ವ ನನಗೆ, ಸೊ ಹಾಗಾಗಿ ಮಿಲ್ಕ್ ಪೌಡ್ರನ್ನ ಜಾಸ್ತಿ ಹಾಕೋಬೇಕು. 2 3 4 ಸ್ಪೂನ್ ಮಿಲ್ಕ್ ಪೌಡ್ರು ಹಾಕ್ಕೊಂಡ್ರೆ ಇದು ಗಟ್ಟಿ ಆಗುತ್ತೆ. ಇನ್ನೇನು ಚೆನ್ನಾಗಿ ಕಾಯಿಸ್ಬೇಕು ಅಂತ ಏನಿಲ್ಲ, ಇಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿರಿ ಎಷ್ಟು ಗಟ್ಟಿ ಆಯಿತು ಅಂತ. ಹೀಗೆ ಹಾಲು ಗಟ್ಟಿ ಇರಬೇಕು. ನಾವು ಪ್ಯಾಕೆಟಿಂದ ತರೋ ಹಾಲು ಇಷ್ಟು ಗಟ್ಟಿ ಬರಲ್ಲ. ಆಮೇಲಿಂದ ಇದರಲ್ಲಿ ಫ್ಲೇವರ್ ಬರುತ್ತಲ್ಲ, ಆ ರೀತಿ ಸಿಕ್ಕಲ್ಲ. ನನಗೆ ಇದರಲ್ಲಿ ಟೇಸ್ಟು ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಇದಕ್ಕೆ ನಾವು ಕಸ್ಟರ್ಡ್ ಮಿಲ್ಕ್ ಆಗಲಿ ಇನ್ನೊಂದಾಗಲಿ ಏನೂ ಹಾಕಬೇಕಾಗಿಲ್ಲ. ಇಷ್ಟಾದ್ರೇ ಸಾಕು. ಇಷ್ಟು ಮಾಡಿಕೊಂಡು ಈಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ಸಾಕು ಇಷ್ಟೇ. ಇದಕ್ಕೆ ಕರೆಂಟ್ ಸ್ಟವ್ನಲ್ಲೇ ಮಾಡ್ತೀನಿ. ಇವತ್ತು ಬಾಣಲೆ ಇಡ್ತೀನಿ. ಈಗ ನಾನು ತುಪ್ಪ ಹಾಕಿದ್ದೀನಿ. ನೀರಿತ್ತು, ನೀರೊಳಗೆ ಹಾಕ್ಬಿಟ್ಟಿದ್ದೀನಿ ಗೈಸ್. ಈಗ ಇಷ್ಟೋ ತನಕ ನಾನು ದ್ರಾಕ್ಷಿ ಗೋಡಂಬಿನ ಹುಡುಕಿ ಸಾಕಾಯ್ತು. ಎಲ್ಲೂ ದ್ರಾಕ್ಷಿ ಗೋಡಂಬಿನೇ ಸಿಕ್ಕಲಿಲ್ಲ. ಅದೆಲ್ಲ ಹಾಕಾಯ್ತು ನಮ್ಮ ಮಮ್ಮಿ ಗೊತ್ತಿಲ್ಲ. ಶಾವಿಗೆ ಹಾಕಿ ಚಿಟ್ರಪಟ್ರ ಅಂತಿತ್ತಲ್ಲ, ಅದಕ್ಕೆ ಈಗ ಇದನ್ನ ಹುರ್ಕೊಂಡ್ಬಿಡೋಣ. ಯಾಕಂದರೆ ರೋಸ್ಟೆಡ್ ಶಾವಿಗೆನೇ ಬೇರೆ ಬರುತ್ತೆ. ಅದು ಎಲ್ಲಿ ಮಾಡುತ್ತೋ ನಮ್ಮ ಮಮ್ಮಿ ಒಂದು ಗೊತ್ತಿಲ್ಲ. ಏನು ಹುಡುಕಿದ್ರು ದ್ರಾಕ್ಷಿ ಗೋಡಂಬಿ ಸಿಕ್ತಿಲ್ಲ, ರೋಸ್ಟೆಡ್ ಶಾವಿಗೆ ಸಿಗ್ತಾ ಇಲ್ಲ. ಯಾರು ಧ್ಯಾನ ಮಾಡ್ತು ಒಂದು ಗೊತ್ತಿಲ್ಲ. ನೆಕ್ಸ್ಟು ಏನು ಮಾಡಬೇಕು ಅಂದರೆ, ಇಲ್ಲಿ ಮಾಮೂಲಿ ಶಾವಿಗೆ ಇತ್ತ ತಗೊಂಡು ಹುರ್ಕೊಳ್ಳಿ, ಹಿಂಗೆ ರೋಸ್ಟ್ ಮಾಡ್ಕೊಳ್ಳಿ. ಸಾಕು, ರೋಸ್ಟ್ ಆಗುತ್ತೆ. ಸೀದೋಗ್ಬಿಡುತ್ತೆ. ಇಲ್ಲಾಂದರೆ ನಾನು ಕೆಲಸದಲ್ಲಿ ಮಾಡ್ತಾ ಇದ್ದೀನಲ್ವ ಕರೆಂಟ್ ಸ್ಟವ್ನಲ್ಲಿ, ಅದಕ್ಕೆ ಹಾಲನ್ನ ಹಾಕ್ಬಿಡೋದು ಅಷ್ಟೇ, ಮುಗೀತು. ಇದು ಚೆನ್ನಾಗಿ ಕುದ್ದು ಹಾಲು ಈ ಶಾವಿಗೆ ಇದೆಯಲ್ಲ, ಶಾವಿಗೆ ಇದೆಯಲ್ಲ, ಇದು ಶಾವಿಗೆ ಇದೆಲ್ಲ ಮೇಲ್ಗಡೆಗೆ ಬರಬೇಕು. ಇದೆಲ್ಲ ಮೇಲ್ಗಡೆಗೆ ಬಂತು ಅಂತ ಅಂದರೆ ಅಲ್ಲಿಗೆ ಶಾವಿಗೆ ಪಾಯಸ ರೆಡಿ. ಇದಕ್ಕೆ ಇವಾಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಅಂದರೆ ಸ್ವೀಟ್ ಹಿಂಗೆ ಎಷ್ಟು ಬೇಕೋ ಅಷ್ಟು, 2 3 4 5 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಜಾಸ್ತಿ ಸ್ವೀಟ್ ತಿನ್ನ, ಸ್ವಲ್ಪ ಜಾಸ್ತಿ ಮಾಡೋಣ. ಬೇಕಲ್ಲ ಶಾವಿಗೆ, ಇದು ಏನಿಲ್ಲ ನೋಡಿ. ಇಷ್ಟು ಗಟ್ಟಿ ಆಯಿತು ಅಂತ, ಫುಲ್ ಗಟ್ಟಿ ಆಯಿತು. ಈ ಶಾವಿಗೆ ಇದೆಯಲ್ಲ, ಇದು ಹಿಂಗೆ ಮೇಲ್ಗಡೆ ಬರಬೇಕು. ಹಾಲು ಬಿಟ್ಟು ಇದು ಹಿಂಗೆ ಮೇಲೆ ಬರಬೇಕು. ಅವಾಗ ಬೆಂದಿದೆ ಅಂತ ಅರ್ಥ.
ನಮ್ಮ ಏರಿಯಾದಲ್ಲಿ ಮಾರಿ ಹಬ್ಬ ಇವತ್ತು ನೋಡೋಣ. ಆದರೆ ಅದ್ರದ್ದು ಒಂದು ಬ್ಲಾಗ್ ಮಾಡ್ತೀವಿ. ಈಗ ಸದ್ಯಕ್ಕೆ ಪಾಯಸದ ಬ್ಲಾಗ್ನ ನೋಡ್ತೀವಿ. ನಮ್ಮ ಶಾವಿಗೆ ಪಾಯಸ ರೆಡಿ ಬಂದಾಯಿತು ನೋಡಿ. ಇಲ್ಲಿ ನನ್ನ ಶಾವಿಗೆ ಪಾಯಸ ರೆಡಿ ಆಯಿತು. ಈಗ ಫ್ಯಾನ್ ಹಾಕಿದ್ದೀನಿ ನೋಡಿ. ಫ್ಯಾನ್ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ದ್ರಾಕ್ಷಿ ಗೋಡಂಬಿ ಇಲ್ವಲ್ಲ, ಅದಾಗಿದೆ. ಇದನ್ನೇ ಗಟ್ಟಿಯಾಗಿಬಿಟ್ಟು ಕಟ್ ಮಾಡಿಬಿಟ್ರೆ ಶಾವಿಗೆ ಹಲ್ವಾ ಆಗುತ್ತೆ. ತುಂಬ ಚೆನ್ನಾಗಿದೆ. ಹಾಲಿಗಿಂತ ಹಾಲಿನ ಪೌಡ್ರೇ ಟೇಸ್ಟು. ಹೇಳ್ತಾ ನಾನು ಈ ಶಾವಿಗೆ ಪಾಯಸದ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೈಸ್. ನಿಮಗೂ ನಾ ಮಾಡಿ ಶಾವಿಗೆ ಪಾಯಸ ಇಷ್ಟ ಆಯಿತು ಅಂತ ನೀವು ಮನೆಗೆ ಮಾಡ್ಕೊಂಡು ತಿನ್ನಿ. ಇದೇನು ಅಡುಗೆ ರೆಸಿಪಿ ಅಲ್ಲ, ನೀವು ನಮ್ಮ ಥರ ಒಂದ್ಸತಿ ಟ್ರೈ ಮಾಡಿ ಹಾಲು ಪೌಡ್ರ್ ಇದ್ದಾಗ ಅಂತ ಅಷ್ಟೇ ಈ ಬ್ಲಾಗು. ಹಾಗೆ ಇದನ್ನು ನಿಮ್ಮ ಬೇರೆಯವ್ರಿಗೂ ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಶಾವಿಗೆ ಪಾಯಸ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವೆಲ್ಕಮ್, ಸಿ ಯು ಸೂನ್. ರಾತ್ರಿಗೆ ಭೇಟಿ ಆಗ್ತೀನಿ ಇನ್ನು 3 ಮಾರಿ ಹಬ್ಬದ ಬ್ಲಾಗಲ್ಲಿ. ಸಿ ಯು ಸೂನ್.